ಬ್ರಹ್ಮಣೇ ನಮಃ. ತ್ರಿಕಾಲವಂದರು ಪೂಜ್ಯರು ಆದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಿಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬುಸಾಹೇಬ್ ಮಹಾರಾಜರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ನಮ್ಮೂರಿನ ಕಲ್ಮೇಶ್ವರ್ ಸಿರಿಗೇರಿಯವರು 20 ವರ್ಷಗಳ ಕಾಲ ಕಲ್ಮೇಶ್ವರ್ ಅನ್ನುವಂತ ಹೆಸರುಗಳ ಕಲ್ಮಶ ಇಲ್ಲದ ನಮ್ಮೂರಿನ ಸಿರಿ ಭಾರತ ಮಾತೆಯ ಗಿರಿಯನ್ನ ಕಾದು ನಮ್ಮೆಲ್ಲರ ಜೀವ ರಕ್ಷಣೆಯನ್ನ ಮಾಡಿ ಇವತ್ತು ನಮ್ಮ ಸ್ವಗ್ರಾಮಕ್ಕೆ ಆಗಮಿಸಿದಾರ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡ್ರಿ. ಇಂಥ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥವ್ರು ನಮ್ಮ ತಾಲೂಕಿನ ಹೆಮ್ಮೆ ಗರಗದ ಮಡಿವಾಳಪ್ಪನವರು ಅಂತಂದ್ರೆ ತ್ರಿಕಾಲ ಲಿಂಗ ಪೂಜಾ ನಿಷ್ಠರು, ಶಾಪಾನುಗ್ರಸ್ತರು. ಅಂತಹ ಒಂದು ಧಾರವಾಡ ಜಿಲ್ಲೆಯ ಗರಗದ ಮಠಕ್ಕ ಐತಿಹಾಸಿಕ ಮಠಕ್ಕ ಪೀಠಾಧ್ಯಕ್ಷರಾಗಿ ನಮ್ಮ ತಾಲೂಕಿಗೆ ಆಗಮಿಸಿರ್ತಕ್ಕಂಥ ಪರಂ ಪೂಜ್ಯರು ಆತ್ಮೀಯರಾಗಿರ್ತಕ್ಕಂಥ ಆತ್ಮಾರಾಮ ಮಹಾಸ್ವಾಮಿಗಳ ದಿವ್ಯಚರಣಕ್ಕೆ ನತಮಸ್ತಕನಾಗಿ ಇನ್ನೋರ್ವ ಪರಮ ಪೂಜ್ಯರ ದಿವ್ಯಚರಣಕ್ಕೂ ಗ್ರಾಮದ ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ಗಟ್ಟಿವಾಳಪ್ಪ ಗುಡ್ಡಾಪುರವರಿಗೂ ಕೂಡ ಶರಣೆಂದು, ಈ ಭಾಗದ ಯುವ ನಾಯಕರು ಆತ್ಮೀಯರಾಗಿರ್ತಕ್ಕಂಥ ಶಿವ ಗುಡ್ಡಾಪುರವರು ಕೂಡ ಶರಣೆಂದು, ಬಸವಂತಪ್ಪ ಗುಡ್ಡಾಪುರವರಿಗೂ ಈ ಭಾಗದ ಯುವ ನಾಯಕರು ಆತ್ಮೀಯರಾಗಿರ್ತಕ್ಕಂಥ ಭೀಮು ಕೇರಿಯವರು ಕೂಡ ಶರಣೆಂದು, ಗುರುಪಾದ ಮಗದುಮೂರ ಆದಿಯಾಗಿ ನಮ್ಮೆಲ್ಲ ಮಾಜಿ ಸೈನಿಕರ ಪಾದಕ್ಕೆ ಶರಣೆಂದು, ರೈತ ಸಂಘದ ಬಳಗಕ್ಕೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ಇವತ್ತು ಬಹಳ ವಿಶೇಷ ಅನಿಸ್ತದೆ. ಯಾಕಂತಂದ್ರೆ ಬರೇ ಸೈನಿಕನನ್ನ ನೆನೆಯುವ ಸಲುವಾಗಿ ಸೇರಿವಿ. ಇನ್ನೊಂದು ನಮ್ಮ ಭಾಗದ ಕಿರೀಟ ಆತ್ಮಾರಾಮ ಮಹಾಸ್ವಾಮಿಗಳು, ಎರಡಕ್ಕೊಂದು ಸಂಬಂಧದ ಧಾರವಾಡ ಜಿಲ್ಲೆಯೊಳಗೆ ಗರಗ ಅಂತ ಒಂದು ಮಠ ಬರ್ತದೆ. ಗರಗದ ಮಡಿವಾಳಪ್ಪನವ್ರು ಅಂತೇಳಿ ಮೈ ಮ್ಯಾಗ ಒಂಚೂರು ಬಟ್ಟೆ ಇರ್ತಿರ್ಲಿಲ್ಲ, ವ್ಯವಸ್ಥಿತವಾಗಿ ಧ್ಯಾನಾಸಕ್ತರಾಗಿರ್ತಾ ಇದ್ರು. ಬ್ರಿಟಿಷರ ಅಧಿಕಾರ ಅವಧಿತ್ತು. ಬ್ರಿಟಿಷರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ನಮ್ಮ ದೇಶದಿಂದ ಸಂಪತ್ತನ್ನ ಕೊಳೆ ಹೊಡೆದು ಹೋಗ್ಯಾರ. ಆದ್ರೆ ಭಾರತದ ಸಂತ ಮಹತ್ವರಿಗೆ ಶರಣಾಗತಿಯನ್ನಾಗ್ಯಾರ. ಲಂಡನ್ದಿಂದ ಜಿಲ್ಲಾಧಿಕಾರಿ ಹೆಂಡತಿ ಬ್ರಿಟಿಷರ ಅಧಿಕಾರ ಅವಧಿತ್ತು. ಜಿಲ್ಲಾಧಿಕಾರಿ ಹೆಂಡತಿ ಭಾರತಕ್ಕೆ ಬಂದಿದ್ರು. ಜಿಲ್ಲಾಧಿಕಾರಿ ಹೇಳ್ತಾನ, ಗರಗಂತ ಒಂದು ಮಠ ಅದ, ಮಡಿವಾಳಪ್ಪ ಅಂತ ಒಬ್ಬ ಜ್ಞಾನಿಗಳದಾರ, ಅವ್ರ ದರ್ಶನ ಮಾಡ್ಕೊಂಡು ಬರುವಂತೇಳಿ ಜಿಲ್ಲಾಧಿಕಾರಿಗಳು ಹೇಳಿದ್ದ. ಹೆಂಡತಿ ಧಾರವಾಡದಿಂದ ಗರಗಕ್ಕೆ ಬಂದಿದ್ರು. ಅವಾಗೇನ್ ಮೊಬೈಲ್ ಸಂಪರ್ಕ ಇರ್ಲಿಲ್ಲ. ಯಾರಾದ್ರೂ ಬಂದ್ ಹೇಳಿದ್ರೆ ಮಾತ್ರ ಸುದ್ದಿ ಗೊತ್ತಾಗ್ತಾ ಇತ್ತು. ಆ ಹೆಣ್ಮಗಳು ಬರುವುದ್ರೊಳಗ ಗರಗದ ಮಡಿವಾಳಪ್ಪನವ್ರು ಮಠದಿಂದ ಹೊರಗೆ ಬರುತ್ತಾರ. ಶಿಷ್ಯ ಒಬ್ಬ ಕಟ್ಟಿ ಮ್ಯಾಗ ಎಲಿ ಸುಣ್ಣ ತಂಬಾಕು ಹಚ್ಕೊಂಡು ತಿನ್ಕೊಂತ ಕುಂತಿದ್ದ. ಅವಾಗ ಮಡಿವಾಳಪ್ಪನವ್ರು ಅಂತಾರ, ಇವತ್ ಎಲಿ ಸುಣ್ಣ ತಂಬಾಕು ನಾನ್ ಹಚ್ಕೊಡ್ತೀನಪ್ಪ, ಆದ್ರ ತಿನ್ನು, ಬಾಯೊಳಗೆ ಏನ್ ರಸ ಬರ್ತೈತಿಲ್ಲ, ಎಲ್ಲಿ ಉಗಳಂತೀನಿ, ಯಾರೋ ಮಕ್ಕಳ ಮೇಲೆ ಉಗಳಂತೀನಿ ಅಲ್ಲಿ ಉಗಳಬೇಕು ಅಂತಂದ್ರು. ಆಯ್ತ್ರಪ್ಪ ಅಂದ ಶಿಷ್ಯ. ಅಷ್ಟೊಳಗ ಧಾರವಾಡ ಜಿಲ್ಲಾಧಿಕಾರಿ ಹೆಂಡತಿ ಮಠದ ಭಾಗದೊಳಗೆ ಬಂದು ನಿಂದಿರ್ತಾಳ. ಮಡಿವಾಳಪ್ಪನವ್ರ ಶಿಷ್ಯನಿಗೆ ಹೇಳುತ್ತಾರ, ಆ ಹೆಣ್ಮಗಳು ಬಂದು ನಿಂತಾಳಲ್ಲ, ಆಕೆ ಮಕ್ಕಳ ಮೇಲೆ ಉಗುಳಿ ಬಿಡ ಅಂತಂದ್ರು. ಅವಾಗ ಶಿಷ್ಯ ಅಂದ, ಯಪ್ಪ ಬ್ಯಾಡ್ರಿ, ಬ್ರಿಟಿಷರ ಅಧಿಕಾರ ಅವಧಿ ಅದ, ಜಿಲ್ಲಾಧಿಕಾರಿ ಹೆಂಡತಿ ಉಗುಳಿದ್ರ ನಿಮ್ಮನ್ನ ನನ್ನ ಕೂಡ ಅರೆಸ್ಟ್ ಮಾಡ್ತಾರೆ, ಎಚ್ಚರ ಅಂತಂದಾಗ ಗರಗದ ಮಡಿವಾಳಪ್ಪನವ್ರು ಹೇಳ್ತಾರ, ಸದ್ಗುರು ವಾಕ್ಯ ಪರಿಪಾಲನಾ ಮುಖ್ಯ ಶಿಷ್ಯಾಂಚ ಲಕ್ಷಣ ಅಂತ ಹೇಳಿದ್ರು. ಗುರು ಹೇಳಿದ ಮಾತಷ್ಟ ನಡೆಸೋದು ನಿನ್ ಕೆಲಸ, ಉಗುಳಿ ಬಿಡ ಅಂತಂದಿದ್ರು. ಶಿಷ್ಯ ಉಗುಳಿ ಬಿಟ್ಟಿದ್ದ. ಜಿಲ್ಲಾಧಿಕಾರಿ ಹೆಂಡತಿ ಗರಗದಿಂದ ಧಾರವಾಡ ತನಕ ಬೈಕೊಂತ ಹೋಗ್ತಾಳ. ಗರಗದ ಮಡಿವಾಳಪ್ಪ ಜ್ಞಾನಿ ಅಲ್ಲ, ಸಂತಲ್ಲ, ಡಾಂಬಿಕದಾನ ಅಂತ ಹೇಳಿ ಬೈಕೊಂತ ಜಿಲ್ಲಾಧಿಕಾರಿ ತನ್ನ ಗಂಡನ ಹತ್ರ ಹೋಗ್ತಾಳ. ಈ ಕ್ಷಣ ಗರಗದ ಮಡಿವಾಳಪ್ಪನನ್ನ ಶಿಷ್ಯನನ್ನ ಅರೆಸ್ಟ್ ಮಾಡ್ಬೇಕಂತಂದಾಗ ಹೆಂಡತಿ ಹಂಗ ಸಿಟ್ಟಿನೊಳಗೆ ನೋಡ್ಲಿಲ್ಲ ಜಿಲ್ಲಾಧಿಕಾರಿ. ಅರ್ಥ ಆಗಿತ್ತು, ಸೂಕ್ಷ್ಮತೆಯಿಂದ ನೋಡಿದ್ದ. ಹೆಂಡತಿ ರಟ್ಟಿ ಹಿಡ್ಕೊಂಡು ಕರ್ಕೊಂಡು ಕರಣಿ ಮುಂದೆ ನಿಲ್ಲಿಸ್ತಾನ. ನೋಡು, ಜಗತ್ತಿನ ಎಲ್ಲಾ ದವಾಖಾನಿ ಒಳಗೆ ತೋರಿಸಿ ಅಂಗಾಲದಿಂದ ನೆತ್ತಿ ಮಠ ತೊಂದರೋಗಿ ಯಾವ ದವಾಖಾನಿ ಒಳಗೂ ವಾಸಿ ಆಗಿಲ್ಲ. ಭಾರತದ ಒಬ್ಬ ಸಂತ ಗರಗದ ಮಡಿವಾಳಪ್ಪ ತನ್ನ ಶಿಷ್ಯನ ಬಾಯಿಯೊಳಗೆ ಎಲಿ ತಿನಿಸಿ ಉಳಿಸ್ಯಾನ, ಇಡೀ ರೋಗ ವಾಸಿ ಆಗಿತ್ತಲ್ಲ, ಇದು ಭಾರತದ ಅಧ್ಯಾತ್ಮ ಅಂತ ಹೇಳಿದ್ದ. ಲಿಂಬೆಯನ್ನು ಕೊಡ್ಲಿಲ್ಲ, ಕಾಯಿ ಒಡ್ಲಿಲ್ಲ, ದಾರ ಕಟ್ಲಿಲ್ಲ, ಕರ್ಪೂರ ಹಚ್ಚಲಿಲ್ಲ, ದೀಪ ಬೆಳಗಿಸಲಿಲ್ಲ. ಶಿಷ್ಯನ ಬಾಯಿಯೊಳಗೆ ಎಲಿ ತಿನಿಸಿ ಉಳಿಸಿ ರೋಗ ವಾಸಿ ಮಾಡಿ ಬ್ರಿಟಿಷರನ್ನ ಶರಣಾಗತಿ ಮಾಡ್ಕೊಂಡಿರ್ತಕ್ಕಂಥ ಮಠದ ಪರಂಪರೆ ಗುರುಗಳ ನಮ್ಮ ತಾಲೂಕಿನವರು ಅನ್ನೋ ದೊಡ್ಡ ಹೆಮ್ಮೆ ಅದ. ಇದು ಅತನಿ ಶಿವಯೋಗಿಗಳ ನಾಡು. ಈ ಜ್ಯೋತಿಯ ಕಿತ್ ಶಂಗದ ಅಂತಂದ್ರ ಹಿಡದ ಕೆಲಸ ಎಂದು ಅರ್ಧಾಕ್ ಬಿಡುವುದಿಲ್ಲ. ಇವತ್ತು ಅತನಿ ಕೀರ್ತಿ ಧಾರವಾಡ ಜಿಲ್ಲೆಯೊಳಗೆ ಹೋಗೈತಂದ್ರ ಅಧ್ಯಾತ್ಮದ ಕೇಂದ್ರ ಕ್ಯಾವಿ ಸಂಕುಲಕ ತಾಯಿ ಆಗಿರ್ತಕ್ಕಂಥ ನಮ್ಮ ಪರಮ ಪೂಜ್ಯರ ಶಿವಗಳ ನಾಡು ಧಾರವಾಡದ ಶಿಕ್ಷಣ ಕಾಶಿಯೊಳಗೆ ನಮ್ಮ ಅತನಿಯ ಜ್ಯೋತಿ ಬೆಳಗುತ್ತಾ ಇದೆ ಅಂತಂದ್ರೆ ಇದು ನಮ್ಮೆಲ್ಲರ ಹೆಮ್ಮೆಯ ವಿಷಯ.
ಬಂಧುಗಳೇ, ಇವತ್ತು ಸಿದ್ದೇಶ್ವರ ಸ್ವಾಮಿಗಳು ಅಮೆರಿಕಕ್ಕೆ ಹೋಗಿ ಭಾರತಕ್ಕೆ ಬರುವಾಗ ವಿಮಾನ ನಿಲ್ದಾಣಗಳು ಕೇಳಿದ್ರು, ಬುದ್ಧಿ ನೀವು ಸಾಕಷ್ಟು ದೇಶಗಳನ್ನ ಅಡ್ಡಾಡಿರಿ, ಯಾರಿಗೆ ಗೌರವ ಕೊಡ್ತೀರಿ ಅಂತಂದಾಗ ಹೇಳಿದ್ರು ಅವರು, ನಾನು 3 ಜನರಿಗೆ ಗೌರವ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗೆ ಅಂತಂದಾಗ ಮಣ್ಣಿನೊಳಗ ಚಿನ್ನದಂತ ಬೆಳೆ ಬೆಳೆದು ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂತ ರೈತಗೆ ಮೊದಲು ಗೌರವ ಕೊಡ್ತೀನಿ. ಎರಡನೇದಾಗಿ ಇವತ್ತು ನಮ್ಮ ಆನಂದದಿಂದ ಜೀವಂತವಾಗಿ ದೇಶಾದ್ಯಂತ ಅಡ್ಡಾಡಕತ್ತೀವಂದ್ರ ನಮ್ಮ ರಕ್ಷಣೆ ಮಾಡತಕ್ಕಂತ ಸೈನಿಕನಿಗೆ ಗೌರವ ಕೊಡ್ತೀವಿ. ಈ ದೇಶದೊಳಗೆ ಅಜ್ಞಾನವನ್ನು ದೂರ ಸರಿಸಿ, ಅಂಧಕಾರವನ್ನು ದೂರ ಸರಿಸಿ, ನಮ್ಮನ್ನೆಲ್ಲ ಸಂರಕ್ಷಣೆ ಮಾಡತಕ್ಕಂತ ಅಧ್ಯಾತ್ಮ ಜೀವಿಗಳನ್ನು ಮಾಡಿರ್ತಕ್ಕಂಥ ಗುರುಗಳಿಗೆ ಗೌರವ ಕೊಡ್ತೀನಿ. ಅಂದ್ರ ರೈತ ಸಂತ ಸೈನಿಕನಿಗೆ ನಾನು ಗೌರವ ಕೊಡ್ತೀನಿ ಅಂತ ಹೇಳಿ ಈ ನಾಡು ಕಂಡ ಅಪರೂಪದ ಮಹಾತ್ಮರು ಈ 3 ವಸ್ತುಗಳಿಗೆ ಗೌರವ ಕೊಟ್ಟಾರಂತಂದಾಗ ಅದಕ್ಕೆ ಇಂಡಿಯಾ ಇಸ್ ನಾಟ್ ಎ ಪೀಸ್ ಆಫ್ ವರ್ಲ್ಡ್ ಅಂತ ಕರೀತಾರೆ. ಇವತ್ತು ಜಗತ್ತಿ ಎಲ್ಲಾ ದೇಶಗಳು ಭಾರತಕ್ಕೆ ಯಾಕೆ ಶರಣಾಗತಿ ಆಗ್ತಾವಂತಂದ್ರ ಅಲೆಕ್ಸಾಂಡರ್ ಅಂತ ಹೇಳಿ ಭಾರತದ ಮ್ಯಾಗ ಯುದ್ಧಕ್ಕೆ ಬರುವಾಗ ತನ್ನ ಗುರು ಹೇಳಿದ್ದ, ಜಗತ್ತಿನ ಎಲ್ಲಾ ದೇಶಗಳ ಮ್ಯಾಗ ಯುದ್ಧಕ್ಕೆ ಹೋಗು, ಆದ್ರೆ ಭಾರತದ ಮ್ಯಾಗ ಹೋಗಬೇಡ. ಭಾರತ ಹೆಂಗದ ಅಂತಂದ್ರ ಕೂಲಿ ಮಾಡ್ತಕ್ಕಂತ ಸಾಮಾನ್ಯ ಒಬ್ಬ ರೈತ, ತಪಸ್ಸು ಮಾಡ್ತಕ್ಕಂತ ಒಬ್ಬ ಗುರು, ಅಡಿಗೆ ಮಾಡ್ತಕ್ಕಂತ ಒಬ್ಬ ತಾಯಿ ಸಹಿತ ಸೈನಿಕ ಆಗಿ ನಿಲ್ತಾರೆ, ನೀವು ವಾಪಸ್ ಬರುವುದಿಲ್ಲ ಅಂತ ಹೇಳಿದ್ರು. ಅದೇ ರೀತಿಯೊಳಗ ಭಾರತದೊಳಗೆ ಸತ್ತು ಹೋಗಿದ್ದ. ನನ್ನ ಭಾರತದ ಮಣ್ಣು ಹೆಂಗದ ಅಂತಂದ್ರ ಇಲ್ಲೇ ಬಿಜಾಪುರ ಜಿಲ್ಲೆಯೊಳಗೆ ನಡೆದಿರ್ತಕ್ಕಂಥ ಒಂದು ಘಟನೆ. 3 ಜನ ಮಕ್ಕಳಿದ್ರು ತಾಯಿ. ಮೊದಲನೇ ಮಗ ಮಿಲಿಟರಿ ಒಳಗೆ ಸತ್ತ ಶರೀರ ಮನೆಗೆ ಬರ್ತದ, ಕಣ್ಣೀರ್ ಹಾಕೋದಿಲ್ಲ. ಎರಡನೇ ಮಗ ಸತ್ತು ಶರೀರ ಬರ್ತದ, ಕಣ್ಣೀರ್ ಹಾಕೋದಿಲ್ಲ ತಾಯಿ. 3ನೇ ಮಗ ಕೊನೆ ಮಗ ಸತ್ತು ಶರೀರ ಬರ್ತದ. ಕಾರ್ಗಿಲ್ ಯುದ್ಧದೊಳಗ ಇಂತ 100 ಮಹಾತ್ಮರು ಕುಂತಿರ್ತಾರ, ಗುರು ಹಿರಿಯರು ಕುಂತಿರ್ತಾರ. ತಾಯಿ 2 ಮಕ್ಕಳು ಸತ್ತಾಗ ಕಣ್ಣೀರ್ ಹಾಕಲಿಲ್ಲ, 3ನೇ ಮಗ ಸತ್ತಾಗ ಯಾಕೆ ಕಣ್ಣೀರ್ ಹಾಕಾಕತ್ತಿ ಅಂತಂದಾಗ ತಾಯಿ ಹೇಳ್ತಾಳ, ಹಂಗಲ್ರಿಯಪ್ಪ, ಮೊದಲನೇ ಮಗ ಸತ್ತಾಗ 2ನೇ ಮಗ ಇದ್ದ, ದೇಶ ಸೇವಾಕ್ಕಾಗಿ 2ನೇ ಮಗನ ಕಳಿಸಿದೆ. 2ನೇ ಮಗ ಸತ್ತ, 3ನೇ ಮಗ ಇದ್ದ, ಅವನು ಕಳಿಸಿದೆ. 3ನೇ ಮಗ ಸತ್ತಾಗ ಯಾರನ್ನ ಕಳಿಸ್ಲಿ ತಿಂದು ನೋಡಿದ್ರ ಮಕ್ಕಳಿಲ್ಲಪ್ಪ, ಅದಕ್ಕಾಗಿ ಕಣ್ಣೀರ್ ಹಾಕಾಕತ್ತೀನಿ. ದೇಶಕ್ಕಾಗಿ, ಭಾರತ ಮಾತೆಯ ರಕ್ಷಣೆಗಾಗಿ ಮಕ್ಕಳನ್ನ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಈ ಗ್ರಾಮದೊಳಗೆ 7 ಜನ ಸೈನಿಕರು. ಇವತ್ತು ನೋಡ್ರಿ, ಒಬ್ಬ ಸೈನಿಕರಿಗೆ ಇವತ್ತು ಬಹಳ ಖುಷಿ ಅನಿಸ್ತದ. ಕೆಲವೇ ವರ್ಷಗಳ ಹಿಂದ ಒಬ್ಬರು ಸೈನಿಕರು ಬಂದ್ರೆ ಅವ್ರ ಮನೆಯವರು, ಅಣ್ಣತಮ್ಮರು, ಸಂಬಂಧಿಕರು ಮಾತ್ರ ಮನೆಗೆ ಸ್ವಾಗತ ಮಾಡ್ಕೊಳ್ತಾ ಇದ್ರು. ಇವತ್ತು ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವನ್ನಾರ್ದ, ಆ ತಾಲೂಕು ಈ ತಾಲೂಕು ಆ ಜಿಲ್ಲೆ ಅನ್ನಾರ್ದ ಒಬ್ಬ ಸೈನಿಕ ಬಂದಂತಂದ್ರ ನಮ್ಮ ಊರಿನೆಲ್ಲ ನಮ್ಮ ಜಿಲ್ಲೆ ಹೆಮ್ಮೆ ಅನ್ನೋ ಎಲ್ಲಾ ಸೈನಿಕರು ಗುರುಗಳಿಗೆ ನೀವು ಸ್ವಾಗತ ಮಾಡ್ಕೊಂಡ್ರಲ್ಲ, ನಿಜವಾದ ಭಾರತದ ಭಕ್ತಿ ಇಲ್ಲಿ ಕಾಣಿಸ್ತದೆ. ಇದನ್ನ ನಾವು ತಿಳ್ಕೋಬೇಕಾಗಿ. ಧಾರವಾಡ ಜಿಲ್ಲೆಯಲ್ಲಿ ಹನುಮಂತಪ್ಪ ಕೊಪ್ಪದ ಅಂತೇಳಿ ನಮ್ ಗುರುಪಾದ್ ಸರಿ ಗೊತ್ತದ. 5 ದಿನ ಹಿಮಾಲಯದೊಳಗೆ ಐಸ್ ಗಡ್ಡೆ ಒಳಗೆ ಬಿದ್ದರೂ ಸಹಿತ ಜೀವ ಬಿಗಿ ಹಿಡ್ಕೊಂಡು ಬದುಕಿದ್ದ. ತನ್ನ ಕುಟುಂಬಕ್ಕಾಗಿ ಅಲ್ಲ, ದೇಶಕ್ಕಾಗಿ ನಾನು ಇನ್ನೂ ಹೋರಾಡಬೇಕು ಅಂತ ಹೇಳಿ ಅವರ ಧರ್ಮ ಪತ್ನಿ ಹೇಳ್ತಾಳ, ಸಣ್ಣ ಒಂದು ಹೆಣ್ಣು ಮಗು ತಾಯಿ ಮುಂದಿನ ಜೀವನ ಹೆಂಗಂತದಾಗ ತಾಯಿ ಕಣ್ಣೀರ್ ಹಾಕೋದಲ್ಲ. ಹೇಳ್ತಾಳ, ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಬೆಟ್ಟದೂರ್ ಅಂತ ಹಳ್ಳಿ ಅದು. ಹಳ್ಳಿಯಿಂದ ಬಂದಿರತಕ್ಕಂತ ಹೆಣ್ಮಗಳ ಬಾಯಿಗೆ ಬರ್ತದ, ನನ್ನ ಮಗಳನ್ನ ಸೈನ್ಯಕ್ಕೆ ಸೇರಿಸ್ತೀನಿ, ಬೇಕಂದ್ರೆ ನನ್ನ ತಗೊಂಡ್ರೆ ನಾನು ಸೈನಿಕ ಹೋಗ್ತೀನಿ ಅಂತ ಹೇಳ್ತಾಳ. ತಾಯಿಯೊಳಗೆ ಎಂತ ಸೈನ್ಯದ ಗಟ್ಟಿತನ ಬಂದಿತ್ತು ಹೇಳಿ. ಮೇಜರ್ ವಿಭೂತಿ ಶಂಕರ್ ಅಂತ ಹೇಳಿ ಯುದ್ಧದೊಳಗೆ ಕೊನೆ ಉಸಿರು ಹಿಡಿದಾಗ ನಿಖಿತಾ ಕೌಲ್ ಅಂತ ತಾಯಿ ಆ ಹೆಣ್ಮಗಳು ಕೇಳ್ತಾರ, ತಾಯಿ ಮುಂದಿನ ಜೀವನ ಹೆಂಗಂತಂದಾಗ ನಾನು ಸೈನಿಕ ಸೇರ್ತೀನಿ ಅಂತ ಇವತ್ತು ಕೂಡ ಸೈನ್ಯದೊಳಗೆ ಸೇವೆ ಮಾಡ್ತಾ ಇದ್ದಾಳೆ ತಾಯಿ. ಇಂಥ ಭಾವ ಭಾರತದ ಮಣ್ಣಿನೊಳಗೆ ಬರ್ಲಿಕ್ಕೆ ಸಾಧ್ಯದ, ಮತ್ತೆಲ್ಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನನಗನ್ನಿಸ್ತದ ಅವತ್ತು ನಾವು ಬ್ರಿಟಿಷರ್ನ ಓಡಿಸಿರ್ಬೋದು. ಭಾಳೆಲ್ಲ ಸೈನ್ಯದ ಬಗ್ಗೆ ತಾವೆಲ್ಲ ಮಾತಾಡ್ತೀರಿ, ಅದ್ರ ಬಗ್ಗೆ ಹೆಚ್ಚು ಹೇಳುವುದಿಲ್ಲ. ಭಾರತದ ಒಳಗಿರ್ತಕ್ಕಂಥ ಬ್ರಿಟಿಷ್ನೆಲ್ಲ ನಾವು ಓಡಿಸೀವಿ. ಇನ್ನೂ ಕೆಲವು ಜನ ಬ್ರಿಟಿಷರ್ ಅದಾರ, ಶಿವಗುಡ್ಡಪ್ಪರ ಸರ್ ಇಲ್ಲಿ ಭಾರತದೊಳಗೆ. ಹೆಂಗದ ಅಂತಂದ್ರ ಕಿತ್ತೂರು ನಾಡಿನ ಚೆನ್ನಮ್ಮನ ಬಲಗೈ ಬಂಟಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನ ಹಿಡಿದು ಕೊಟ್ಟದಕ್ಕಾಗಿ ಒಂದು ಮನೆತನಕ್ಕೆ 11,000 ಎಕರೆ ಭೂಮಿ ಕೊಟ್ಟಾರ. ಆ 11,000 ಎಕರೆ ತಗೊಂಡಂತ ಮನೆತನ ಇವತ್ತು ಭಾರತದ ದೇಶದ್ರೋಹಿ ಅಂತ ಆಗಬೇಕು. ಆ 11,000 ಎಕರೆ ಭೂಮಿಯನ್ನ ಇದೇ ಅಧಿವೇಶನದೊಳಗೆ ಸಿದ್ದರಾಮಯ್ಯನವರು ವಾಪಸ್ ತಗೊಂಡು ಸರ್ಕಾರಿ ಅಂತ ಬರ್ಸ್ಕೊಂಡು ನಿವೃತ್ತ ಸೈನಿಕರಿಗೆ, ದೀನ ದಲಿತರಿಗೆ, ಕಾರ್ಮಿಕರಿಗೆ, ಬಿದ್ದವರಿಗೆ ಹಂಚಬೇಕು ಆ ಭೂಮಿಯನ್ನ.
ಇದಾಗಬೇಕಾಗ್ಯದ. ಇವತ್ತು ನಾವು ಹಳ್ಳಿ ಒಳಗೆ ತಾಲೂಕಿನೊಳಗೆ ಹೆಂಗಾಗ್ಯದ ಅಂದ್ರ ಬಸವಣ್ಣ ಕಟ್ಟಿದ ಅನುಭವ ಮಂಟಪದಂಗ ನಾವು ಬದುಕಬೇಕಾಗ್ಯದ. ಧರ್ಮ ಜಾತಿ ಇದೆಲ್ಲ ಬಿಡಬೇಕಾಗ್ಯದ. ಒಬ್ಬ ಬಸವಣ್ಣ ಕರೆ ಕೊಟ್ಟದಕ್ಕಾಗಿ ಅಲ್ಲಮ ಪ್ರಭುಗಳು ಬಂದ್ರು. ಕಾಶ್ಮೀರದಿಂದ ಮೋಳಿಗೆ ಮಾರಯ್ಯ ಬಂದ. ಅಕ್ಕ ಮಹಾದೇವಿ ಚನ್ನ ಬಸವಣ್ಣ, ಕುರುಬರ ಬೀರಣ್ಣ, ತುರುಗಾಯಿ ರಾಮಣ್ಣ, ಒಕ್ಕಲಿಗರ ಮುದ್ದಣ್ಣ, ಸೂಳೆ ಸಂಕವ್ವೆ, ಸತ್ಯಕಾಂತರು ಲಕ್ಷದ ಮೇಲೆ 96,000 ಜನ ಬಂದ್ರು. ಹಿಂಗ ಸಮಾಗಮ ಆಗಬೇಕಾಗ್ಯದ. ಇವತ್ತು ರಾಜ್ಯದೊಳಗೆ ಏನಾಗ್ಯದ? ಜಾತಿ 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 ಸಮೀಕರಣ ನಡೆದ. ಎಷ್ಟದವ್ರಿ ಜಾತಿ? 2 ಅದ. ಅವಾಗ ಕೇಳಿದ್ರಂತ ಯಾರು? ಗಂಡು ಹೆಣ್ಣಲ್ಲನ್ರಿ ಅಂತ ಅಂದಾಗ ಅದು ಅಲ್ಲ ಅಂತ ಹೇಳಿದ್ರಂತ. ಆತ್ಮಾರಾಮ ಅಪ್ಪಗಳಂತ ಪೂಜ್ಯರು ಹೇಳಿದ್ರು, ಯಾವ 2 ಜಾತಿ ಅಂದ್ರ ದುಡಿಯುವಂತವ್ರದ್ದು ಒಂದು ಜಾತಿ, ದುಡಿದಂತವ್ರದ್ದು ಕುಂತ ತಿನ್ನೋರ್ದು ಒಂದು ಜಾತಿ. 2 ಅದಾವ. ಏನು ಜಾತಿ ಸಮೀಕರಣ ಆಗ್ಲಿಕ್ಕತ್ತ? ಬಿದ್ದಾಗ ಎಲ್ಲರ ಮೈಯೊಳಗೆ ಒಂದೇ ರಕ್ತದ. ಒಂದಿನ ಎದ್ದು ಹೋಗಾಡೋದಿ. ಅದಕ್ಕೆ ಕಾಲಜ್ಞಾನ ಏನು ಬರದಾರ ಮಹಾತ್ಮರು? ಬಿದ್ದಿರುವಂತಿರೋ ಮಕ್ಕಳಿರ, ಭೂಮಿ ಎದ್ದೆದ್ದು ಬಡದಿದ್ದು ಮಕ್ಕಳಿರ, ಹದ್ದು ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ. ಬಲು ಎಚ್ಚರ. ರೊಕ್ಕದ ಗಡಿಗೆ ಹೊತ್ತೊಯ್ಯುವಾಗ ಬಿಕ್ಕಿ ಬಿಕ್ಕಿ ಹತ್ತಿರೋ ಮಕ್ಕಳಿರ ಅಂತ ಹೇಳ್ತದ. ಉಳುವಿ ಚೆನ್ನ ಬಸವಣ್ಣವ್ರು ಹೇಳ್ತಾರ, ಉಳುವಿಯ ಚೆನ್ನನು ಕಲಿಯುಗಗಳು ಹುಟ್ಟಿ ಬರುವಾಗ ಜೊಳ್ಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳಷ್ಟ ಉಳಿತಾವ ಅಂತ ಹೇಳ್ಯಾರ. ಕೋವಿಡ್ಗಳಿಗೂ ನಿಮಗ ನನಗ ಏನೂ ಆಗ್ಲಾರ್ದ ಜೀವಂತದೀವಿ ಅಂತಂದ್ರ ಅಡಳಟ್ಟಿ ಬಸವಣ್ಣ ಆಶೀರ್ವಾದದಿಂದ ನಾವು ನೀವು ಗಟ್ಟಿ ಕಾಳದೀವಿ. ಮತ್ತೇನು ಬೇಡಬೇಕು? ಬಸವಣ್ಣ ಗದ್ದಿಗೆ ಮುಂದಿಪ್ಪಿಂತ ಏನು ಬೇಡಬೇಕು? ನಾನು ಆನಂದ ಇರ್ಲಿ, ಅಡಳಟ್ಟಿ ಗ್ರಾಮಸ್ಥರೆಲ್ಲ ಆನಂದ ಇರ್ಲಿ, ಅಥಣಿ ತಾಲೂಕು, ಬೆಳಗಾವಿ ಜಿಲ್ಲಾ, ಇಡೀ ಕರ್ನಾಟಕ ಆನಂದ ಇರ್ಲಿ ಅಂತ ಬೇಡಬೇಕಾಗ್ಯದ. ಮೊನ್ನೆ ಗುಲ್ಬರ್ಗಾ ಜಿಲ್ಲೆ ಗತ್ತರಿಗೆ ಅಂತ ಬರ್ತದ, ಭಾಗ್ಯವಂತಿ ದೇವಿ, ತಾವೆಲ್ಲ ಹೆಸರು ಕೇಳಿರ್ಬೋದು. ಒಬ್ಬ ತಾಯಿ ನೋಟಿನ ಮ್ಯಾಗ ಬರ್ದಾಳ, 50 ರೂಪಾಯಿ ನೋಟಿನ ಮ್ಯಾಗ ಏನು ಬರ್ದಾಳ ಅಂದ್ರ, ಮುಂದಿನ ಅಮಾವಾಸ್ಯೆಗೆ ಬರುವಾಗ 50 ಅಲ್ಲ 50 ನೋಟ 5,000 ಆಗುವಂಗ ಹಾಕ್ತೀನಿ, ಆದ್ರ ಮುಂದಿನ ಅಮಾವಾಸ್ಯೆಗೆ ಬರೋದ್ರಾಗ ನಮ್ಮ ಮತ್ತೆ ಸಾಯುವಂಗ ಆಶೀರ್ವಾದ ಮಾಡುವಂತ ಹೇಳ್ತಾಳೆ. ಎಲ್ಲಿ ಹೊಂಟದ್ರಿ ಕಾಲ? ಆವಿಷ್ಯ 10 ಹತ್ತಲೇ 100, ಪ್ರಾಯಕ್ಕೆ 20. ನಿದ್ರೆಗೆ ಹೋಗ್ಯಾವ 50, ಪ್ರಾಯಕ್ಕೆ 20, ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ 30. ಇಷ್ಟೆಲ್ಲ ದಾಟಿ ಬಂದೀವಿ. ಅಪ್ಪವ್ರು ಹೇಳ್ತಾರ, 84 ಲಕ್ಷ ಜೀವನೊಳಗೆ ಸುತ್ತ ಹಾಕಿ 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 ಕೊನೆಗೆ ಮಾನವ ಜನ್ಮಕ್ಕೆ ಬಂದೀವಿ. ಇವತ್ತು ಸೈನಿಕರನ್ನ ಯಾಕೆ ಗೌರವ ಕೊಡಕತ್ತೀವಿ, ಯಾಕೆ ಊರೊಳಗೆ ಮೆರವಣಿಗೆ ಮೂಲಕ ಮೆರೆಸಾಕತ್ತೀವಿ ಅಂತಂದ್ರ ಅವರಿಗಾಗಿ ಬದುಕಲಿಲ್ಲ, ಅವರು ಪಗಾರಕ್ಕಾಗಿ ಬದುಕಲಿಲ್ಲ. ಬೇರೆ ದೇಶದ ಸೈನಿಕರು ಪಗಾರಕ್ಕಾಗಿ ಬದುಕಲಿಕ್ಕತ್ತಾರ. ಒಬ್ಬ ಸೈನಿಕ ಮನಿ ಬಿಟ್ಟು ಹೋದ ಮನಿ, ಊರು, ಹೆಂಡತಿ, ಮಕ್ಕಳು, ಬಂಧು ಬಳಗ, ತಂದೆ ತಾಯಿ, ಸಂಬಂಧಿಕರು, ಗೆಳೆಯರು, ಈ ಹುಟ್ಟಿದ ಮಣ್ಣನ್ನು ಬಿಟ್ಟು 20 ವರ್ಷಗಳ ಕಾಲ ಎಲ್ಲಾ ಮರೆತ ನಮಗಾಗಿ ಅಲ್ಲಿ ಚಳಿ ಒಳಗ ಬಿಸಿಲೊಳಗ ಕುಂತಾರಂತೇಳಿ ನಾವು ಆನಂದವಾಗಿ ಕಾರ್ಯಕ್ರಮ ಮಾಡಕತ್ತೀವಿ, ಅಡ್ಡಾಡಕತ್ತೀವಿ. ಆದ್ರ ನಮ್ಮಲ್ಲಿ ಏನ್ ಬರ್ಲಿಕ್ಕತ್ತದ? ಸೈನಿಕರಿಗೆ ಯಾವ ರೀತಿ ಗೌರವ ಕೊಡಬೇಕು, ಎಷ್ಟು ಗಟ್ಟಿತನದಿಂದ ಅವ್ರು ಬೆನ್ನು ಹತ್ತಬೇಕು. ನಾ ಭಾರತದವರು ಬಹಳ ಜನ ಬ್ರಿಟಿಷರ್ ಅದಾರ ಅಂತ ಹೇಳಿದ್ನಲ್ಲ, ಹೆಂಗ ಆಗಬೇಕು ಅಂತಂದ್ರ ಬಸವಣ್ಣ, ಅಕ್ಕ ಮಹಾದೇವಿ, ಚನ್ನ ಬಸವಣ್ಣ, ಅಥಣಿ ಶಿವಗಳಂಗ, ಸಿದ್ದಾರೂಢರಂಗ, ಶಿವಾಜಿ ಮಹಾರಾಜರಂಗ, ಸಂಗೊಳ್ಳಿ ರಾಯಣ್ಣನಂಗ ಈ ದೇಶ ಕಟ್ಟುವಂಗ ಪ್ರತಿಯೊಬ್ಬ ಮಕ್ಕಳು ತಯಾರಾಗಬೇಕು. ಅವಾಗ ಏನಾದ್ರೂ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಅದ. ರಾಜಕಾರಣ ಬಂದಾಗ ನೀವು ಬೇಕಾದ್ ಮಾಡ್ಕೋರಿ. ಊರು ಅಂತ ಬಂದಾಗ, ಸೈನಿಕರು ಅಂತ ಬಂದಾಗ, ನಮ್ಮದು ಅಂತ ಬಂದಾಗ ನಾವೆಲ್ಲ ಒಂದು ಅಂತಕ್ಕಂಥ ಭಾವ ಬರಬೇಕು. ಇವತ್ತು ಗುರ್ಲಾಪುರ ವೇದಿಕೆ ಬಗ್ಗೆ ತಾವೆಲ್ಲ ನೆನಪು ಮಾಡ್ಕೊಂಡ್ರಿ. ಅಲ್ಲಿ ಅಥಣಿ ಶಿವಗಳು ಬಂದ ನಿಂತ ಕಾದಾರ ಅಂತ ಹೇಳಿ ನ್ಯಾಯ ಸಿಕ್ಕದ. ಧರ್ಮ ಬರಲಿಲ್ಲ, ಜಾತಿ ಬರಲಿಲ್ಲ, ರಾಜಕಾರಣ ಬರಲಿಲ್ಲ, ಜಿಲ್ಲೆ ಬರಲಿಲ್ಲ. ಮಂಡ್ಯ, ಮೈಸೂರಿನಿಂದ ಚಾಮರಾಜನಗರ ಮಠ ರೈತರು ನೋಡ್ಲಿಕ್ಕೆ ಬರ್ಲಿಕ್ಕತ್ರು. ಯಾಕೆ ಬರ್ಲಿಕ್ಕತ್ರು ಅಂತಂದ್ರೆ ಅಲ್ಲಿ ಸಮಾನತೆ ವೇದಿಕೆ ಇತ್ತು, ಇಂಥ ಮಹಾತ್ಮನ ಆಶೀರ್ವಾದ ಇತ್ತು, ಎಲ್ಲಾ ಸೈನಿಕರು ಒಕ್ಕಟ್ಟಾಗಿ ನಿಂತಿದ್ರು ಅಂತೇಳಿ ನ್ಯಾಯ ಸಿಕ್ಕಿತ್ತದು. ಈ ತರ ಆಗಬೇಕು. ಅಲ್ಲಿ ನಾನು, ನಂದು, ನನಗಾಗಿ ನಾನು ಶ್ರೇಷ್ಠ ಅಂತಲ್ಲ, ಲಕ್ಷಾಂತರ ರೈತರು, 5, 6 ಲಕ್ಷ, 7 ಲಕ್ಷ ಜನ. ನಾವ್ ಯಾವ್ದಾದ್ರು ಒಂದು ಸಣ್ಣ ಕಾರ್ಯಕ್ರಮ ಮಾಡ್ಬೇಕಾದ್ರೆ 2,000 ಜನ ಸೇರಿದ್ರ ಅವ್ರಿಗೆ ಹೆಂಗ ಊಟಕ್ಕೆ ಹಾಕಬೇಕಂತೇಳಿ ನಾವೆಲ್ಲ ಲೆಕ್ಕ ಹಾಕ್ತಿವಿ. ಊಟಕ್ಕೆ ಏನ್ ಮಾಡೋದಪ್ಪ, ಇವತ್ತು ಹಾಕಿದ್ರೆ ನಾಳೆ ಹೆಂಗ ಅಂತೇಳಿ. ಯಾವ ರೀತಿ ಅಥಣಿ ಶಿವಗಳು, ಇಂಚಗೇರಿ ಮಠದ ಆಶೀರ್ವಾದ ಆಗಿತ್ತು ಅಂತಂದ್ರ 5, 6 ಲಕ್ಷ ಜನ 9 ದಿನ ಊಟ ಮಾಡಿದ್ರು ಸಹಿತ 10ನೇ ದಿನ ಕಾರ್ಯಕ್ರಮ ಮುಗಿದ ಗುಡ್ಡಾಪುರ ಸರ್ 100 ಮಠಕ್ಕೆ ಒಂದೊಂದು ಡಬ್ಬಿ ಟ್ರ್ಯಾಕ್ಟರ್ ರೊಟ್ಟಿ ಕೊಟ್ಟಿವಿ, ಇನ್ನ 100 ಮಠಕ್ಕೆ ಕೊಡುವಂಗ ರೊಟ್ಟಿ ಉಳಿದಾವ್.
ತಾಯಂದ್ರೆ ಎಷ್ಟು ಕೊಟ್ಟಿರ್ಬೇಕು. ಹಳ್ಳಿ ಹಳ್ಳಿ ಒಳಗ್ ಅದ ಕಬ್ಬಿನ ಹೋರಾಟ ಆಗ್ಲಿಲ್ಲ, ಸಿದ್ದಾರೂಢ ಜಾತ್ರೆ ಆಗಿತ್ತು. ಯಾರೋ ರೊಟ್ಟಿ ಕೊಡೋರು, ಯಾರೋ ರೊಕ್ಕ ಕೊಡೋರು, ಎಲ್ಲಾ ಖರ್ಚಾಗಿ 9 ಲಕ್ಷ ರೂಪಾಯಿ ಉಳಿದು. ಒಗ್ಗಟ್ಟಾಯ್ತು ಅಂತಂದ್ರ ಸರ್ಕಾರ ಬಾಗ್ತದ, ಎಲ್ಲಾನು ಭಾಗಿ ತಲೆಗೆ ಬರ್ತದ. ರೈತ ಗಟ್ಟಿ ಆದಂದ್ರ ಜನಸಾಮಾನ್ಯರು ಒಗ್ಗಟ್ಟಾದ್ರು ಅಂತಂದ್ರ ಗಟ್ಟಿ ಆಗ್ಲಿಕ್ಕೆ ಸಾಧ್ಯದ. ಇನ್ನು ಬಹಳ ಜನ ನಮ್ಮ ನಿವೃತ್ತ ಸೈನಿಕರು ಮಾತಾಡೋದಾರ, ಅವ್ರ ವಿಷಯ ನಮಗೆ ಜ್ಞಾನ ಇಲ್ಲ. ಆದ್ರೆ ಒಂದ್ ಹೇಳ್ತೀನಿ, ತಾವೆಲ್ಲ ಮನೆಯೊಳಗೆ ಯಾರೇ ಬಂದಾಗ ಮಕ್ಕಳು ಪರಿಚಯ ಮಾಡಿಸ್ತಿರ್ತೀರಿ. 4 ಜನ ಮಕ್ಕಳು ಇರ್ತಾವ. ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಒಬ್ಬ ಪೊಲೀಸ್ ಅದಾನ್ರಿ, ಹೊಲ್ದಾಗ ಕೆಲಸ ಮಾಡವ ಅದಾನ್ ಬಿಡ್ರಿ ಅಂತೀರಿ. ಹಂಗ ಅನ್ಬ್ಯಾಡ್ರಿ. ಹೊಲ್ದಾಗ ಕೆಲಸ ಮಾಡವ ಏನ್ ಮಾಡ್ತಾನಲ್ಲ, ಧರ್ಮ ಜಾತಿ ಪಂಥ ಪಕ್ಷ ಅಲ್ಲಾರ್ದ ಹೊಲದಾಗ ದುಡಿದ ಜಗತ್ತು ಜೀವಂತ ಇಟ್ಟಿರ್ತಕ್ಕಂಥ ಮಗ ನನ್ನ ಮಗ ರೈತ ಅಂತ ಹೆಮ್ಮೆಯಿಂದ ಪರಿಚಯ ಮಾಡಿಸ್. ಇವತ್ತು ಬಹಳ ಜನ ರೊಕ್ಕ ಇದ್ದವರು, ಬಹಳ ದೊಡ್ಡ ಅಧಿಕಾರಿ ಇದ್ದವರು ತಂದೆ ತಾಯಿನ ವೃದ್ಧಾಶ್ರಮದೊಳಗೆ ಇಟ್ಟಾರ. ಬಹಳ ದೊಡ್ಡ ಪಟ್ಟಣದೊಳಗೆ ಇದ್ದವ್ರು ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಇಟ್ಟಾರ. ಆದ್ರೆ ಕರ್ನಾಟಕದೊಳಗ ಯಾವುದೇ ಒಬ್ಬ ರೈತ ಭೂಮಿ ತಾಯಿಯನ್ನ ದೇವರಂತ ಪೂಜೆ ಮಾಡಿ ಕೆಲಸ ಮಾಡ್ತಕ್ಕಂಥ ರೈತ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಇಟ್ಟಿಲ್ಲ. ಇದು ನಮಗ್ ಬೇಕಾಗ್ಯದ. ಒಂದ್ ಮಾತು ಹೇಳ್ತೀನಿ, ಯಾರು ತಪ್ಪು ತಿಳ್ಕೊಬೇಡ್ರಿ. ಎಲ್ಲಾ ಇಲ್ಲೇ ಬಿಟ್ಟು ಹೋಗೋದಲ್ಲ. ಇಬ್ಬರು ರೈತರಿದ್ರು, ಹೊಲಕ್ ಹೋಗ್ತಾ ಇದ್ರು ಅಣ್ಣ ತಮ್ಮ. ಅಣ್ಣ ಹೊಲಕ್ ಹೋದಾಗ ತಮ್ಮನ ಕಡೆ ಸಿಮಿಕಲ್ ಒದಿತಾ ಇದ್ದ. ಅವ ಮನೆಗೆ ಬಂದಾಗ ತಮ್ಮ ಹೊಲಕ್ ಹೋದಾಗ ಅಣ್ಣನ ಕಡೆ ಒದಿತಾ ಇದ್ದ. ಹಿಂಗ ದಿನಾಕಲ್ ಒದಿತಾ ಇದ್ರು. ಆದ್ರೆ ಸಿಮಿಕಲ್ ಹೇಳ್ತಾ ಇತ್ತು, ಎಷ್ಟು ಒದಿತೀರಿ ಒದಿರಿ, ನಾಳೆ ನೀವು ಸತ್ತಾಗ ನಿಮ್ಮ ಗೋರಿ ಮ್ಯಾಗ ಗೋಟದ ಕಲ್ಲಾಗಿ ನಾನು ಹಾಕೊಂಡ್ಬಿಡ್ತೇನೆ ಅಂತ ಹೇಳ್ತೇನೆ. ಈ ಮಾತಿನೊಳಗ ಬಹಳ ಅರ್ಥದ. ಉತಾರಿಲೇ ಇರ್ತದ, ಭೂಮಿಲೇ ಇರ್ತದ, ಸಿಮಿಕಲ್ಲು ಇಲ್ಲೇ ಇರ್ತದ. ಕಾಲಚಕ್ರ ಬದಲಾವಣೆ ಆಗ್ಲಿಕ್ಕತ್ತದ. ಆವಿಷ್ಯ ವ್ಯರ್ಥ ಮಾಡ್ಕೋಬೇಡ್ರಿ. ದೇಶ ಸೇವಾ ಮಾಡಿ ಸಾರ್ಥಕ ಮಾಡ್ಕೊಂಡಾರ. ನಮ್ಮೆಲ್ಲರ ಜನ್ಮ ಉದ್ಧಾರ ಮಾಡಿ ಜನ್ಮ ಸಾರ್ಥಕ ಮಾಡ್ಲಿಕ್ಕತ್ತಾರ. ನಮ್ಮ ಕಾಯಕ ಏನಾಗಬೇಕಂತಂದ್ರ ಕಾಯಕ ಮಾಡಿ ಆನಂದದೊಳಗಿದ್ದು ನಮ್ಮಿಂದ ಮತ್ತೊಬ್ಬರಿಗೆ ತೊಂದರೆ ಆಗ್ಲಾರ್ದಂಗೆ ಬದುಕಿದ್ರೆ ಅದ ನಿಜವಾದ ಮುಕ್ತಿ ಅಂತ ಹೇಳಿ ನನ್ನೆರಡು